ಹೆಣಗಾರ ಐತ್ರಿ ಹೆಣಗಾರ ಐತಿ ಈಗ ಹೋರಿ ಮೇಲೆ ಇದು ಹುಟ್ಟೈತಿ ಈ ಸದ್ದ 60,000 ಅದು ಹೋಗ್ತ ನೋಡ್ರಿ 60,000 ಹಾನ್ ರೀ. ನಮಸ್ಕಾರ ಕರ್ನಾಟಕ, ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾ ಎಲ್ಲಿ ಬಂದಿನಪ್ಪ ಅಂತಂದ್ರೆ ಇಂಡಿ ತಾಲೂಕಿನ ಬಿಜಾಪುರ ಡಿಸ್ಟಿಕ್ನ ತಾಂಬಾ ಊರಿಗೆ ಬಂದಿನಿ. ಯಾಕಪ್ಪ ಅಂತಂದ್ರೆ ನಮ್ಮ ಪ್ರಗತಿಪರ ರೈತರೊಬ್ರು ಏನಾದ್ರು ಅಂದ್ರೆ ಬಿಲಿಯನಿಯರ್ ಅಂತ ಅನ್ಬೋದು. ಒಬ್ಬ ರೈತ ಕೋಟ್ಯಾಧಿಪತಿ ಆತನಂತನ ಬರೀ ಬಾಯಿ ಮಾತಿನಲ್ಲಿ ಕೇಳಿದ್ವಿ. ಇಲ್ಲಿ ನಮ್ಗೆ ಏನೈತಂದ್ರೆ ಪ್ರೆಸೆಂಟಿ ಅದ, ನಾನು ನಿಮ್ಗೆ ತಿಳಿಸ್ತೀನಿ. ಹಲವಾರು ಪ್ರಶಸ್ತಿಗಳನ್ನು ತಗೊಂಡಾರ ಅವ್ರ ಬಾಯಿಲಿಂದನೇ ಕೇಳಗತ್ರಿ. ಯಾವ್ಯಾವ ಪ್ರಶಸ್ತಿ ತಗೊಂಡಾರ, ಯಾರ್ಯಾರು ಬಂದು ಕೊಟ್ಟಾರ, ಅವ್ರ ಹೊಲಕ್ಕೆ ಯಾರು ಬಂದ್ರತ್ನು ನೀವೇ ಅವ್ರ ಬಾಯಿಲಿ ಕೇಳಗತ್ರಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಈ ವಿಡಿಯೋ ನೋಡಕತ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಮತ್ತೊಬ್ರಿಗೆ ಶೇರ್ ಮಾಡ್ರಿ. ನಿಮಗೆ ಯೂಸ್ ಆಗ್ಲಿಕ್ಕಂದ್ರು ಮತ್ತೊಬ್ರಿಗೆ ಯೂಸ್ ಆಗ್ಲಿಕ್ಕತ್ತಿರ. ರೈತರ ಮಕ್ಕಳು ಯಾರಿದ್ರಲ್ಲ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡ್ರಿ ಪೂರ್ತಿಯಾಗಿ. ಇಲ್ಲಿ ಅದರಲ್ಲ ಬೀರಪ್ಪಣ್ಣ ಒಗ್ಗಿ ಅಂತಂದ್ರೆ ತಾಂಬಾದವರು ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನಾನು ಕಾಲ್ ಮಾಡಿದಾಗ ಭಾಳ ಚಂದ ರೆಸ್ಪಾನ್ಸ್ ಮಾಡಿದ್ರು. ನಮಸ್ಕಾರ ರೀ, ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ, ಸಾಕಿನ್ ತಾಂಬಾ, ತಾಲೂಕು ಇಂಡಿ, ಜಿಲ್ಲಾ ಬಿಜಾಪುರ. ನನ್ನ ಮೊಬೈಲ್ ನಂಬರ್ 9446100884. ಮುಂದೆ ನಿಮ್ಗೆ ಸವಿಸ್ತರವಾಗಿ ಮಾಹಿತಿ ಕೊಡ್ತೀನಿ, ಬರ್ರಿ ನೋಡೋಣ. ಇವಾಗ ನಾವು ಏನು ಮಾಡ್ತಿದ್ವಿ ಅಂದ್ರೆ ಇಲ್ಲಿ ರೋಡಿಗೆ ಹತ್ತಿ ಹೊಲ ಅದ. ಯಾರು ಬರ್ತೀರಿ ಅಂದ್ರೆ ಬರ್ಬೋದು. ತಾಂಬಾದಿಂದ 3 ಕಿಲೋಮೀಟರ್, ತಾಂಬಾ ತಾಡನಿಂದ ಒಳಗೆ ಐತಿ. ಯಾಕಂದ್ರೆ ಮುಂದೆ ಬರೋ ಟೈಮಿಗೆ ಹೇಳೋದು ನಿಮ್ಗೆ ಏನಾದರೂ ಬೈ ಮಿಸ್ಟೇಕ್ ಆಗಿ ಅಥವಾ ಏನಾದರೂ ನಿಮ್ಗೆ ಮಾಹಿತಿ ಬೇಕಂದ್ರೆ ಬಂದ್ರಿ ಅಂದ್ರೆ ಹೇಳಿ ನಿಮ್ಗೆ ರೂಟ್ನು ತೋರಿಸ್ತೀನಿ. ನಾವು ವಿಡಿಯೋ ಮಾಡ್ಕೊಂಡು ಬಂದೀನಿ. ಇವಾಗ ಏನು ಮಾಡ್ತಿದ್ವಿ ಅಂದ್ರೆ ಒಳಗಡೆ ಆಗ್ತಿದ್ದೀನಿ. ಬರ್ರಿ ಸ್ನೇಹಿತರೆ, ಏನಂತಾರೆ ಬಡವರ ಅಂತಲ್ಲ ಕೋಟ್ಯಾಧಿಪತಿಯ ಒಂದು ರೈತರ ಮನೆಗೆ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಈಗ ನಾವು ಜಸ್ಟ್ ಒಳಗೆ ಬಂದ್ವಿ ಸ್ನೇಹಿತರೆ. ಇವಾಗ ಎಂಟ್ರೆನ್ಸ್ ಆಗ್ತಿದ್ವಿ. ಇಲ್ಲೆಲ್ಲ ನೋಡೋದಿರ್ಬೇಕು, ಹಿಂಗೆಲ್ಲ ಕಚ್ಚಿ ಬಿಚ್ಚಿ ಬಿದ್ದವ ತನಕ ರೈತರ ಅಂದ ಬಳಿಕ ಇರವೇ ಇರಿವಿ. ಸ್ನೇಹಿತರೆ, ಮೊಟ್ಟ ಮೊದಲಿಗೆ ಎಲ್ಲಿಂದ ಚಾಲು ಮಾಡಮಂತಂದ್ರೆ ಇವ್ರ ಬಲ್ಲಿ ತಿಳ್ಕೊಳ್ಳುವಂಥ ಮಾಹಿತಿ ಭಾಳಷ್ಟು ಅದ. ಅದಕ್ಕಿಂತ ಮುಂಚೆ ಏನು ಮಾಡಮಂದ್ರೆ ಇಲ್ಲಿ ಆಕಳುಗಳು ಅದಾವ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಮು ಬನ್ನಿ ಸ್ನೇಹಿತರೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಗೋಮೂತ್ರ ಎದಕ್ಕೆ ಯೂಸ್ ಆಗ್ತದ, ಅದರಿಂದ ಏನೇನು ಉಪಯೋಗ ಅಂತ ಗೊತ್ತಿಲ್ಲ. ಆದ್ರೆ ಇವ್ರ ಬಾಯಿಂದ ಕೇಳಮು ಬರ್ರಿ. ಎಷ್ಟು ಆಕಳ ಅದಾವ್ರಿ ಇಲ್ಲಿ? ಇವು ಆಕಳ ನೋಡ್ರಿ 15 ಆಕಳ ಅದಾವ್ರಿ. ಹಾಂ ರೀ, ಪ್ಯೂರ್ ಕಿಲಾರಿ ಆಕಳತ್ತಾರ ಇವ್ಕ. ಕಿಲಾರಿ ಆಕಳ ಅಗದಿ ಅಚ್ಚುಕಟ್ಟಾಗಿ ಒಳ್ಳೆ ಶುದ್ಧ ಇರ್ತಾವ. ಮತ್ತ ಬೀಜದ ಕರಿಗಳು ಹಾಕ್ತಾವ ಇವು. ಬೀಜದ ಕರುಗಳು? ಹಾಂ, ಇವ್ ನೋಡ್ಬರ್ರಿ, ನಾ ಆಕಳ ತೋರಿಸ್ತೀನಿ ನಿಮ್ಗೆ. ಅದು ತೋರ್ಸತ್ತೇಳಿ ಹಂಗೆ ಮಾಡ್ತೈತಿ. ಸರಿ ಅಮ್ಮ, ಸರಿ ಸರಿ. ಇದು ಏನ್ರಿ? ಇದು ಗೋಮೂತ್ರ ರೀ. ಸರಿ, ಯಾಕ ಇದು ಇವಕ್ಕೂ ಇಂಥ ಬಕೆಟ್ಲೆ ಗೋಮೂತ್ರ ಹಿಡಿತೇವ್ರಿ. ಹಿಡಿದು ಇದ್ರೊಳಗೆ ಸ್ಟಾಕ್ ಮಾಡ್ತೀವಿ. ಇದು ಗೋಮೂತ್ರ ಎದಕ್ಕೆ ಯೂಸ್ ಆಗ್ತದೆ ಸ್ವಲ್ಪ? ಇದು ನಿಂಬೆ ಗಿಡಕ್ಕ ಸಿಂಪರಣೆ ಮಾಡ್ತೀವಿ, ದ್ರಾಕ್ಷಿಗೆ ಜೀವಾಮೃತ ಮಾಡ್ತೀವಿ, ಮತ್ತ ನಿಂಬೆ ಗಿಡಕ್ಕ ಜೀವಾಮೃತ ಮಾಡ್ತೀವಿ. ಜೀವಾಮೃತ ಮಾಡು ಟಾಕಿ ಅದಾವ ಅಲ್ಲಿ, ಅವ್ ಟಾಕಿ ತೋರಿಸ್ತೀನಿ. ಇವೆಲ್ಲ ಹಿಡಿದು ಹಿಂಗೆ ಬ್ಯಾರಲ್ ತುಂಬಿವ್ ನೋಡ್ರಿ. ಇವೆಲ್ಲ ಪ್ಯೂರ್ ಗೋಮೂತ್ರ, ಒಟ್ಟ ನೀರ್ ಮಿಕ್ಸ್ ಏನೇ ಇಲ್ರಿ. ಅಗದಿ ನಿಕ್ಕ ಬಕೆಟ್ಲೆ ಹಿಡಿದು ಇದು ಮಾಡ್ತೀವಿ. ಏಕಾಟಿಗ ಹಿಂಗ ಹಿಂಗೆ ಹೋಯ್ತಾವ, ಏಕಾಟಿ ಹಿಂಗೆ ಹಿಡಿತೀವಿ. ನೋಡ್ಬರ್ರಿ ಆಕಳುಗಳು. ಇದು ಕಿಲಾರಿ ಅಲ್ರಿ? ಕಿಲಾರಿ ಬಾ ಅಮ್ಮ ನೋಡ್ರಿ, ಕಿಲಾರಿ ಆಕಳುಗಳು ಇವು. ಇಂಥವು ದೊಡ್ಡ ಸೈಜ್ ಆಕಳವ್ರಿ. ಒಂದೊಂದು 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಆಕಳ ಇವತ್ತು ಇವು. ಹೌದು, 1 ಲಕ್ಷ ರೂಪಾಯಿ ಇದ್ರಿ? ಹಾಂ ರೀ. ಇದು ಈಗ ಇದು ಆಕಳ ಇದೈತಿ, ಇದು ಇದೈತಿ. ಇವು ಎಲ್ಲ ಆಚೆ ಕಡೆ ಕರ್ಗೊಳದಾವ್, ತೋರಿಸ್ತೀನಿ ನೋಡ್ರಿ. ಇವು ಕಿಲಾರಿ ಆಕಳ. ಇಲ್ಲಿ ಯಾವ್ಯಾವ ಜಾತಿ ಆಕಳ ಅದಾವ ಅಂದ್ರೆ ಕಿಲಾರಿ? ನಮ್ಮಲ್ಲಿ ಕಿಲಾರಿ ಒಂದೇ ಅದಾವ್ರಿ. ಅದ್ರಾಗ ಕೆಂದ ಆಕಳ ಐತಿ, ಅಂದ ಕೆರಿ ಆಕಳ ಐತಿ, ಎಲ್ಲಾ ಬಿಳಿವ್ ಅದಾವ. ಮಲ್ಲೆ ತಗೋಬ ಹಿಡಿ. ಈಗ ನೋಡ್ರಿ, ಇದು ಚೊಚ್ಚಲು ಮಣಕ ಕಿಲಾರಿದು. ಈಗ ಹಲ್ಲ ಹಚ್ಚೈತಿ ಅನ್ಸ್ತದ, ಹರಿದವ್ರಿಗೆ ಅಟ್ಟು ಬೆದರ್ತಾವ. ಈಗ ಗಬ್ಬ ಐತ್ರಿ, 1-3 ತಿಂಗಳ ಗಬ್ಬ ಐತಿ. ಹಾ, ಪ್ಯೂರ್ ಕಿಲಾರಿ ಆಕಳ. ಎಷ್ಟು ಹೋದ್ರಿ ಇದು? ಈ ಸದ್ದ 60,000 ಅದು ಹೋಗ್ತ ನೋಡ್ರಿ. 60,000? ಹಾನ್ ರೀ. ಅದು ಇದಕ್ಕಿಂತ ಚಲೋ ಬರ್ರಿ, ಇಲ್ಲಿ ತೋರಿಸ್ತೀನಿ ನೋಡ್ರಿ. ಈಗ ಇದು ಹೆಂಗೈತಿ ನೋಡ್ರಿ ಆಕಳ. ಇದು ಪ್ಯೂರ್ ಕಿಲಾರಿ ಆಕಳ. ಇದು ಭಾಳ ಜಾತಿವನ್ ಐತಿ. ಸ್ವಲ್ಪ ಹರಿಯಾಟು ತಂದೀವು ಮೊನ್ನೆನೆ. ಇಂಥ ಆಕಳ ಐತ್ರಿ. ಇದು ಕೊಳ್ಳಿಲ್ಲ, ಗೋಣೆ ಎಷ್ಟು ಉದ್ದ ಐತಿ, ಎಷ್ಟು ನೀಟ್ ಅದ ನೋಡ್ರಿ ಎಲ್ಲ. ಇದು ಹಿಂಗ ಭಾಳ ಭಾಳ ಪ್ಯೂರ್ 100ಕ್ಕೆ 100 ಟೆಕ್ಕೆ ಕಿಲಾರಿ ಆಕಳ. ಹಿಡೀರಿ, ಏನು ಮಾಡಲ್ಲ. ಇಂಥದ್ದು ಕಿಲಾರಿ ಆಕಳದ. ಅಲ್ಲಿಂದ ಇದು ಎತ್ತುಗಳು ಅದಾವ, ಕಿಲಾರಿ ಎತ್ತ ದೊಡ್ಡ. ಇದು ನೋಡ್ರಿ, ಇಷ್ಟು ಸೈಜ್ ಎತ್ತಾವ. ಎರಡು 4 ಅದಾವ. ಅಚ್ಚಿ ಕಡಿ ಎತ್ನು 4 ಐತಿ, ಇದನ್ನು 4 ಐತಿ. ಏನ್ ಗಳೆ ಉಡಿದ್ರು ಮ್ಯಾಲ ನಿತ್ರ ಹಿಂಗ್ ಧೂಳು ಕಾಣಂಗಿಲ್ಲ, ಹಾ ನಮ್ಮನಿ ಹೋಗ್ತದ. ಭಾಳ ಪ್ಯೂರ್ ನಡೆದಾಳಕ್ ಭಾಳ ಚಲೋ ಎತ್ತುಗಳು. ನಮ್ಮಂತ ಇಂಥ ದೊಡ್ಡ ಮನುಷ್ಯ ಮ್ಯಾಲ ನಿಂತ ಗಳೆದ ಹೊಡೆದ್ರೆ ಹಿಂದೆ ಧೂಳು ಸಿಗಂಗಿಲ್ಲ, ಆ ನಮ್ಮನಿ ಹೋಗ್ತಾವ ಗಳೆ. ಒಂದ್ ಮನಸ್ಸು ಮಾಡಿ ಹೊಡೆದ್ರೆ ದಿನ 20 ಎಕರೆನೂ ಹೊಡಿಬಹುದು.
ಇದು ಕಿಲಾರಿ ಆಕಳ 1 ವರ್ಷನ 6 ತಿಂಗಳದ ಐತ್ರಿ ಇದು. ಹಾ ಹಾ ರೀ 6 ತಿಂಗಳದ ಐತಿ. ಇದು ಹರಿಯಾಣ ಮುರಾ ಎಮ್ಮೆ ಐತಿ. ಮುರಾ ಎಮ್ಮೆ ಇದು ಹರಿಯಾಣದ್ದು. ಮುಂಜಾನೆ 8 ಲೀಟರ್ ಹಿಡ್ತದ, ಸಂಜೆಗೆ 7 ಲೀಟರ್ ಹಿಡ್ತದ. ಮುಂಜಾನೆ 8 ಲೀಟರ್ ಹಿಡ್ತದ, ಸಂಜೆಗೆ 7 ಲೀಟರ್. 7 ಲೀಟರ್ 15 ಲೀಟರ್ ಹಾಲು ಒಂದ್ ದಿವ್ಸಕ್ಕೆ. ಒಂದ್ ದಿನಕ್ಕೆ 15 ಲೀಟರ್. 15 ಲೀಟರ್ ಪ್ಯೂರ್ ಕ್ವಾಲಿಟಿ ಹಾಲು ಇರ್ತಾವ. ಎಷ್ಟಕ್ಕೆ ಹೋಗ್ತೈತ್ರಿ ಅದ್ರಿ? ಅದು ಎಮ್ಮಿ 1.5 ಲಕ್ಷ, ಪುಣೆ 2 ಲಕ್ಷ ರೀ. 2 ಲಕ್ಷಕ್ಕೆ ರೀ? ಹಾಂ ರೀ. ಬಾ 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 ಬಾ. ಇದು ಕಿಲಾರಿ ಮಣಕ. ಇದು 1.5 ವರ್ಷದ್ದು. ಇದು 1.5 ವರ್ಷದಿಂದ ಐತಿ? 1.5 ವರ್ಷದ್ದು. ಇದು ನೋಡ್ರಿ ಗೋಣದ ಏನಾರ ಐತೆ, ಕೊಳ್ಳೆ ಇಲ್ಲ, ಭಾಳ ಪ್ಯೂರ್ ಮಣಕ ಐತ್ರಿ ಇದು. ಇದು ಸ್ವಲ್ಪ ಮನ್ ತಂದಿವು ಹರಿಗೇಟ್ ಐತಿನ. ಈಗ ನಮ್ಮ ಕೈಯಾಗಿ ಬಂದ್ ಬಳಕ ಈಗ ಒಂದು ಸುದ್ದಾಗೈತಿ. ಆಮೇಲೆ ಈಗ ಇವೆಲ್ಲ ಕಿಲಾರಿ ಮಣಕ್ರಿ. ಇದು ಕಿಲಾರಿ ಆಕಳ. ಆಮೇಲೆ ಇದು ಕೆಂದ ಆಕಳ ತರ. ಇದಕ್ಕೆ ಇದು ಕೆಂದ ಆಕಳ. ಇದು ಕೆಂದ ಆಕಳ. ಕೆಂದ ಆಕಳ ನೋಡ್ರಿ ಹೆಂಗೈತಿ. 2 ವರ್ಷದಿಂದ ಐತಿ. 2 ವರ್ಷದಿಂದ ಐತಿ. ಈಗ ಗಬ್ ಕಟ್ಸಿವ್ ಮೊನ್ನೆ 1 ತಿಂಗಳಾಯ್ತು. ಅಂದ ಚಲೋ ಪ್ಯೂರ್ ಗುಳಿ ಒಯ್ದು ತುಂಬಿಸ್ಕೊಂಡ್ಬರ್ತೀವಿ. ಆಮೇಲೆ ಇದು ಕರಿ ಆಕಳ ನೋಡ್ರಿ. ಅದು ಕೆಂದ ಆಕಳ. ಈಗ ಕರಿ ಆಕಳ ಎಂತ ಕರ ಕೊಡ್ತದ ನೋಡ್ಲಕ್ಕಿದಂಗ ಆಕಳ ಕಾಣ್ತಲ್ರಿ. ಮೊನ್ನೆ 1,15,000 ರೂಪಾಯಿ ಮ್ಯಾಗೈತಿ ಇದ್ರದ್ದು. 11 ತಿಂಗಳದ ಕರ. ಬರೀ 11 ತಿಂಗಳು. 11 ತಿಂಗಳದ, 1 ವರ್ಷ ಇಲ್ಲ, 11 ತಿಂಗಳದು 1,15,000 ಮಾರಾಟ ಆಗೈತಿ. ಗಾಡಿ ಒಳಗಿಂದ ಕೆಳಗೆ ಇಳಿಸ್ಕೊಟ್ಟಿಲ್ಲ, ಗಾಡಿಯಾಗಿ ಮಾರಾಟ ಆಗೈತಿ. ಈಗ ಅದರದೇ ಮಗಳೈತಿ ಇದು. ಹಾ, ಇದು ಹೆಣ್ಗಾರ ಐತ್ರಿ. ಹೆಣ್ಗಾರ ಐತಿ. ಈಗ ಹೊರಿ ಮೇಲೆ ಇದು ಹುಟ್ಟೈತಿ. ಹಿಂಗೈತಿ ನೋಡ್ರಿ. ಅಗದಿ ಶಾಣೆ ಐತಿ, ಕೂಸಿನಂಗ ಇರ್ತದ. ಏನ್ ಕಾಡುದಿಲ್ಲ, ಏನಿಲ್ಲ. ನೋಡ್ರಿ ಹೆಂಗೈತಿ. ಯಾರೋ ನೋಡಿದ್ರೆ ಇದಕ್ಕೆ ಎಲ್ಲರೂ ಹೊರಿನೇ ಅಂತಾರ. ಹಾ, ಹೋರಿ ಹಂಗೆ ಕಾಣ್ತೈತ್ರಿ. ಅದ್ರ ಹೆಣ್ಗಾರ ಐತಿ. ಅಂಜಕತ್ತೈತಿ ಅದು. ಹಾನ್ ಬರ್ರಿ ನಾ ಎಮ್ಗಳು ನೋಡಕತ್ರಿ. ಎಮ್ಗಳು ಎಷ್ಟು ಅದಾವ್ರಿ? ಎಮ್ಗಳು ಒಂದು 10-15 ಅದಾವ್ರಿ. ಯಾಕೋ ನೋಡ್ರಿ. ಈಗ ಇದು ಹರಿಯಾಣ ಮುರಾ ಎಮ್ಮಿದು ಕರ ಐತಿ. ಇದು 1.5 ವರ್ಷದ್ದು. ಇದು 2 ವರ್ಷದ್ದು. ದೊಡ್ಡ ಎಮ್ಮಿ ಮಗಳೇ ರೀ ಇದು. ಇದನ್ನು ಹೆಣ್ಗಾರ ಐತಿ. ಭಾಳ ಶಾಣೆ, ಕೂಸ್ಕೊಳಂಗವ. ಏನ್ ಹಗ್ಗ ಬಿಟ್ರು ಎಲ್ಲಿ ಓಡಾಡಿ ಹೋಗಂಗಿಲ್ಲ. ಅಷ್ಟು ಸಮಾಧಾನ ಐತಿ. ಶಾಣೆ ಅದಾವ್ರಿ. ಇದು ಆಗಲೇ ಇರ್ತಾವೇನ್ರಿ? ಹಾ, ಹಂಗೆ ಇರ್ತಾವ್ರಿ. ಅದು ಹರಿಯಾಣ ಎಮ್ಮೆ ಅಂದ್ರೆ ಹಿಂಗೆ ಬರ್ತಾವ. ಅಂದ ನಮ್ ದೇಶಿ ಜವಾರಿ ಎಮ್ಮೆ ನೋಡ್ರಿ ಇದು. ಇದು ನಮ್ದು. ಹಾ, ಇದು ಮುಂಜಾನೆ 6 ಲೀಟರ್ ಹಿಂಡ್ತೈತಿ, ಸಂಜಿಕ 5 ಲೀಟರ್ ಹಿಂಡ್ತಾವ. ಇದು ಮುಂಜಾನೆ 6, ಸಂಜಿಕ 5. ಎಲ್ಲ ಕೂಡಿ 11 ಲೀಟರ್ ಇದು. ಅಂದ ಇದನ್ನು ಇದ್ರ ಮಗಳೇ ಇದು. ಇದನ್ನು ಜವಾರಿ ಎಮ್ಮಿನೇ ಇದು. ಹಾನ್ರಿ. ಇದು ಪಂಡ್ರಾಪುರ್ ಗೌಳಿ ಎಮ್ಮಿ. ಪಂಡ್ರಾಪುರ್. ಹಾನ್ರಿ, ಗೌಳಿ ಎಮ್ಮಿ. ಇದ್ರ ತಾಯಿ ಭಾಳ ದೊಡ್ಡದಿತ್ತು. ಅದು ಗಬ್ ಕಟ್ಲಾರ್ದಕ್ ಮಾರಾಟ ಮಾಡೀವ್ರಿ. ಈಗ ಇದ್ರ ಮಗಳೈತಿ. ಇದ್ರ ಮಗಳು ಶ್ರುತಿ ಅಂತೇಳಿ ಮತ್ತೊಂದು ತುಂಬಿಸಿವು ಅಂತದು. ಶ್ರುತಿ ಅಂತೇಳಿ ಅದು ಬೇರೆ ಜಾತಿ ಹುಟ್ಟೈತಿ ನೋಡ್ರಿ. ಶ್ರುತಿ ಅಂತ. ಹಾ, ಭಾಳ ಶಾಣೆ ಎಮ್ಮೆ ಇರ್ತದೆ ಅದು. ಅದು ಹುಟ್ಟೈತಿ. ಇದ್ರ ಮಗಳೇ ಅದು. ಅದು ಎಮ್ಮೆ ಐತಿ. ಎಮ್ಮೆ ಅದ. ಬಾರಿ. ಇದನ್ನ ಹರಿಯಾಣದ ಏನ್ರಿ ಇದು? ಇದು ಹರಿಯಾಣದ. ಇದ್ರ ಮಗಳೇ ಅದು. ದಿನಕ್ಕೆ ಎಷ್ಟು ಲೀಟರ್ ಹಾಲು ಬರ್ತದೆ? ಇದು 13 ಲೀಟರ್. ಇಲ್ರಿ, ಎಲ್ಲಾ ಕೂಡಿ ಎಷ್ಟು ಲೀಟರ್ ಹಾಲು ತೆಗಿತೀರಿ? ನಾವು ಎಡ್ಡೆಡ್ ಹಿಂಡ್ತಾವ್ರಿ. ಉಳ್ದುದೆಲ್ಲ ಕರಿಗೆ ಕುಡಿಸ್ತೀವಿ ನಾವು. ಹಾಲಾದ ಮಾರಂಗಿಲ್ಲ. ನಾವು ಪೂಜೆಗಳ ಮಂದಿ. ಹೌದೌದು. ಹಿಂಗಾಗಿ ನಾವು ಹಾಲು ಮಾರಂಗಿಲ್ಲ. ಬಂದ್ ಆಳುಗಳಿಗೆ ಮಜ್ಜಿಗೆ ಅದು ಇದು ಮಾಡ್ತೀವಿ. ಅಷ್ಟೇ ಹಿಂಡ್ತೀವ್ರಿ. ನಮ್ಗೆ ಎಟ್ ಬೇಕಾಟ್. ಇವ್ ಅಡ್ಡು ಹೊರಿಗಳೇನ್ರಿ? ಹಾ, ಇವ್ ಎತ್ಕೊಳ್ರಿ. ಎರಡೇ ಅದಾವ್ರಿ ಎತ್ತುಗಳು? ಎರಡೇ ಎತ್ರಿ. ಎಲ್ಲ 3 ಟ್ರ್ಯಾಕ್ಟರ್ ಅದಾವ. 2 ಎತ್ ಅದಾವ್ರಿ. ಮನಿ ಒಂದಟ್ ನೋಡ್ತೀರಿ? ಮನಿ ನೋಡಂಬ. ಇದು ಅಂದ್ರಿ ಇಂಥ ಇಷ್ಟೆಲ್ಲ ಇದ್ರು ಮತ್ತೆ ನೀವು ಇಂಥ ಚಪ್ರ ಮನೆ ಇದ್ರಲ್ಲ ಯಾಕ್ರಿ? ಚಪ್ರ ಮನಿ ಒಳಗಂದ್ರ ಅದು ನಮ್ಮ ಅಜ್ಜ ಮುತ್ತೆ ಹಿಡಿದು ಹಂಗೆ ಬಂದೀವ್ರಿ. ಮತ್ತ ನಾನು ಕಷ್ಟ ಕಾಲದಾಗ ನಾ ಒಕ್ಕಲ್ತನ ಮಾಡುವಾಗ ನಮ್ಗ ಆಸ್ತಿ ನಮ್ಮ ಅಪ್ಪಂದು 3 ಎಕರೆ ಐತಿ. ನನಗ ಎಲ್ಲಾರು ಹಾಸ್ಯ ಮಾಡಿ ನಾಕ್ ಏನ್ 3 ಎಕರೆ ಹೊಲ ಅದ, ಸೈಕಲ್ ತಗೊಂಡ್ ತಿರುಗಾಡ್ತಾನ ಹಂಗ ಅಂತೇಳಿ ಹಾಸ್ಯ ಮಾಡಿ ಬಾಳ ಮಂದಿನ ಅಕ್ಕಾರ. ಅದಕ್ಕ ಒಂದು ಚಾಲೆಂಜ್ ಆಯ್ತು ಅಂದಿವ್ ನಾವು. ಯಾವಾಗ 3 ಮಂದಿ ಎಲ್ಲಾ ಇಡೀ ಊರೇ 3 ಎಕರೆ ಆಸ್ತಿ ಅದ, ಸೈಕಲ್ ತಗೊಂಡ್ ತಿರುಗಾಡ. ಸೈಕಲ್ ನಾ ಏನು ತಿರುಗಾಡೋ ಸಾಮಾನ್ ತೊಂದಿದ್ಲ. ನಮ್ 2 ತಂಗಿದಾರನ್ನ ಸಾಲಿ ಕಲಿಸ್ಬೇಕಂತ ಉದ್ದೇಶ ಇಟ್ಕೊಂಡ್ ಒಂದ್ ಸೈಕಲ್ ತಂದಿದ್ದ. ಆಗಿನ ಮನದಾಗ 420 ರೂಪಾಯಿ ಹೊಸ ಅಟ್ಲಾಸ್ ಸೈಕಲ್ ಸಿಗ್ತಿತ್ತು. ಆ ಎಳ್ಯಾಗ ತೊಗೊಂಬಂದಿನ್ರಿ. ತಂದ್ ಅವ್ರ 2 ತಂಗಿದಾರಿ ಸಾಲಿ ಕಲ್ಸಿನಿ. 10ನೇ ಓದುತ್ತಾನ. ಅವ್ರಿಗೆ ದಿನ ಇಲ್ಲಿ ಒಯ್ದು ಬಿಡುದು ತರೋದು ಮಾಡೀನಿ. ಇವತ್ತು ಒಬ್ಬಾಕಿ ಮುರಾರ್ಜಿ ಸಾಲಿ ಪ್ರಿನ್ಸಿಪಲ್ ಆದಾಗ, ಒಬ್ಬ ಕನ್ನಡ ಸಾಲಿ ಮಾಸ್ತರ್ ಅದ. ಅದ್ರ ಸಲುವಾಗಿ ಏನಪ್ಪಾ 3 ಎಕರೆ ಪಟ್ಟಿ ಅದ, ಈಚೆಗಡೆ ನಿಂತು ಉಚ್ಚೋದ್ರ ಆಚೆಗಡೆ ಹೋಗಟ್ ಪಟ್ಟಿ ಅದ. ಹಿಂಗ ಅಂದದ್ಕಾಗಿ ಯಾವಾಗ ಹಿಂಗ ಅಂದಾಗ ಅಂದ್ರ ಮುಂದೆ ನಾ 3 ಎಕರೆ ಮಾಡ್ಬೇಕು ಅನ್ನೋ ಆಸೆ ಐತಿ. ಅದ್ರದಿಂದ ಹೊಲಕ್ಕೆ ಹಚ್ಚೋದಲ್ಲ ಯಾರು ಕೊಡ್ತೇನೆ ತಗದು ತೊಗೊಂಡು ಇವತ್ತ 3 ಎಕರೆ ಹಚ್ಚಿ 125 ಎಕರೆ ಆಸ್ತಿ ತೊಗೊಂಡಿನಿ. ನಾನು ಎಲ್ಲಾನೇ 0 ಲೆವೆಲ್ ಮಾಡೀನಿ.
ಹೊಲ ಎಟ್ಟಕ್ಕೆ ತೊಂದಿನಿ ಅದ್ರ 2 ಪಟ್ಟು ಹಾಕಿ 0 ಲೆವೆಲ್ ಮಾಡೀನಿ. ನಮ್ಮ ಜಿಲ್ಲಾದೊಳಗೆ ಯಾರು ಬೇಕಾದ್ರೆ ನೋಡ್ಲಿಕ್ಕೆ ಬರಲ್ಲ ನಮ್ಮ ಜಮೀನು, ಅಟ್ ಲೆವೆಲ್ ಜಮೀನು ಯಾರೂ ಇಲ್ಲ. ಅದಕ್ಕೆ ಹಿಂಗೆ ಮಾಡಿವು. ಅದ್ರ ಸಲುವಾಗಿ ಮನಿನೇ ಮಾಡಿಲ್ಲ ನಾವು. ಏನಪ್ಪ ಯಾವಾದ್ರಾಗಾದ್ರೂ ಇರಬೇಕು. ಮತ್ತು ಭಾಳ ಆರಾಮಾಗ್ಯದೈತ್ರಿ ಮನಿ ಇದು.